ಹೆಲೋ ವೆಲ್ಕಮ್ ಟು ಫ್ಲಿಪ್ಕಾರ್ಟ್ ಫೈನ್ಸ್. ಸೊ ನಮ್ಮೆಲ್ಲರಿಗೂ ಈ ಪ್ರಾಬ್ಲಮ್ ಇರುತ್ತೆ, ಡೀಪ್ ನೆಕ್ ಆಗಲಿ ಅಥವಾ ಟೈಟ್ ಶರ್ಟಲ್ಲಿ ಈ ಥರ ಗ್ಯಾಪ್ ಓಪನ್ ಆಗೋದಾಗ್ಲಿ, ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿದ್ದೀನಿ. ದಿಸ್ ಇಸ್ ದ ಸೊಲ್ಯೂಷನ್. ಈಗ ನಾನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಕಲರ್ಸಲ್ಲಿ ಬಟನ್ಸ್ ಇರ್ತವೆ, 3 ಥರ ಬಟನ್ಸ್ ಇದೆ. ಸೊ ಫಸ್ಟ್ ಥರದ್ದು ಶಾರ್ಪ್ ಆಗಿರೋ ಈ ಬಟನ್ಸ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಪಿನ್ನು, ಸೆಕೆಂಡ್ ಥರ್ಡು ಆ ಕಡೆ ಈ ಕಡೆ ಫಿಕ್ಸ್ ಮಾಡೋ ಪ್ರೆಸ್ ಆನ್ ಬಟನ್ಸು. ಸೊ ಈ ಪ್ಲಯರ್ಸ್ ಕೂಡ ಕೊಟ್ಟಿರ್ತಾರೆ, ಆ ಕಡೆ ಈ ಕಡೆ ನೀವು ಫಿಕ್ಸ್ ಮಾಡೋದು. ಈ ಕಡೆ ನೀವು ಆ ಶಾರ್ಪ್ ಪಿನ್ ಪಾಯಿಂಟ್ ಬಟನ್ ಹಾಕಿ, ಈ ಕಡೆ ಫಸ್ಟು ಆ ಮೌತ್ ಆಚೆ ಇರೋವಂಥ ಬಟನ್ನ ಫಿಕ್ಸ್ ಮಾಡಿಬಿಟ್ಟು ಜೋರಾಗಿ ಪ್ರೆಸ್ ಮಾಡಿ. ಸೊ ಈ ಥರ ಫಿಕ್ಸ್ ಆಗೋಗ್ಬಿಡುತ್ತೆ. ಸೆಕೆಂಡು ಮೆಷರ್ ಮಾಡಿ ಯಾವ ಕಡೆ ಹಾಕಬೇಕು ಅಂತ ಫಸ್ಟು. ಅದಾದಮೇಲೆ ಮತ್ತೆ ಪ್ಲಯರಲ್ಲಿ ಒಂದು ಕಡೆ ಪಿನ್ ಪಾಯಿಂಟ್ ಬಟನ್ ಹಾಕಿ, ಇನ್ನೊಂದು ಕಡೆ ತೂತ ಇರೋ ಥರ ಬಟನ್ ಇದೆ, ಅದನ್ನು ಫಿಕ್ಸ್ ಮಾಡಿ ನೀಟಾಗೆ. ಆ್ಯಂಡ್ ದೆನ್ ಮತ್ತೆ ಎಲ್ಲಿ ನೀವು ಫಿಕ್ಸ್ ಮಾಡಬೇಕಂತಿದ್ದೀರೋ ಮೆಷರ್ ಮಾಡಿ ಅದನ್ನು ನೀಟಾಗೆ ಪ್ರೆಸ್ ಮಾಡಿ. ಜೋರಾಗಿ ಪ್ರೆಸ್ ಮಾಡಿದಷ್ಟು ನೀಟಾಗಿ ಫಿಕ್ಸ್ ಆಗುತ್ತೆ. ಇಷ್ಟೇ ಸಿಂಪಲ್ಲು. ಸೊ ನೀವು ಯಾವುದೇ ಥರ ಬಟ್ಟೆಗೆ, ಡೀಪ್ ನೆಕ್ಗೆ ಅಥವಾ ನಾನು ಹೇಳ್ದಂಗೆ ಬಟನ್ಸ್ ಗ್ಯಾಪ್ಗಳಿದ್ರೆ ಅಥವಾ ಬಟನ್ ಹೋಗಿದ್ರು ಕೂಡ ನೀವು ಇದನ್ನು ಅಪ್ಲೈ ಮಾಡಿ ಫಿಕ್ಸ್ ಮಾಡಿದ್ರೆ ಆಯಿತು, ಅಷ್ಟೇ. ಹೌ ಡ್ಯೂರಬಲ್ ನೋಡಿ, ಎಷ್ಟೇ ಪುಲ್ ಮಾಡಿದ್ರು ಏನೂ ಆಗ್ತಿರ್ಲಿಲ್ಲ, ಅಷ್ಟು ನೀಟಾಗಿ ಫಿಕ್ಸ್ ಆಗಿತ್ತು. ಇದು ತುಂಬ ಈಸಿ ಇದೆ, ಯಾರಾದರೂ ಮಾಡ್ಬೋದು. ಯಾವ ಸೈಡಲ್ಲಿ ಯಾವ ಥರ ಬಟನ್ ಹಾಕಬೇಕು ಅಂತ ಗೊತ್ತಾದರೆ ಸಾಕು, ನೀವು ನನ್ನ ವಿಡಿಯೋ ನೋಡಿದರೆ ಅದನ್ನು ಕಲ್ತೇ ಬಿಡ್ತೀರಾ. ಸೊ ಈ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬಾಯ್.